ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಶ್ರಮಜೀವಿ ರೈತನಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದನು. ರಾಮಯ್ಯನಿಗೆ ಕರಿ ಎಂಬ ಒಂದು ನಾಯಿ ಇತ್ತು. ಕರಿ ಸಾಮಾನ್ಯ ನಾಯಿಯಲ್ಲ. ಅದು ರಾಮಯ್ಯನಿಗೆ ತುಂಬಾ ನಂಬಿಗಸ್ತ ಸ್ನೇಹಿತವಾಗಿತ್ತು. ಪ್ರತಿದಿನ ರಾಮಯ್ಯ ಹೊಲಕ್ಕೆ ಹೋಗುವಾಗ ಕರಿ ಕೂಡ ಅವನ ಹಿಂದೆ ಹಿಂದೆ ಓಡುತ್ತಾ ಬರುತ್ತಿತ್ತು. ಹೊಲದ ಅಂಚಿನಲ್ಲಿ ಕುಳಿತುಕೊಂಡು ರಾಮಯ್ಯ ಕೆಲಸ ಮಾಡುವುದನ್ನು ಅದು ಗಮನಿಸುತ್ತಿತ್ತು. ಯಾರಾದರೂ ಅನ್ಯರು ಹೊಲದ ಹತ್ತಿರ ಬಂದರೆ ಕರಿ ಜೋರಾಗಿ ಭೂಸಿ ರೈತನಿಗೆ ಎಚ್ಚರಿಸುತ್ತಿತ್ತು. ಇದರಿಂದ ರಾಮಯ್ಯನಿಗೆ ತುಂಬಾ ಭದ್ರತೆ ಅನುಭವವಾಗುತ್ತಿತ್ತು. ಒಮ್ಮೆ ಹಳ್ಳಿಯಲ್ಲಿ ಭಾರೀ ಮಳೆ ಬಂತು. ಮಳೆಗಾಲದ ರಾತ್ರಿ ತುಂಬಾ ಕತ್ತಲೆ ಆಗಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಆ ರಾತ್ರಿ ರಾಮಯ್ಯ ತನ್ನ ಹೊಲದ ಬಳಿಯ ಕೊಟ್ಟಿಗೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ಕರಿ ಅವನ ಹತ್ತಿರವೇ ಮಲಗಿತ್ತು. ಅಷ್ಟರಲ್ಲಿ ಹೊಲದ ಹತ್ತಿರ ಯಾರೋ ಶಂಕಾಸ್ಪದವಾಗಿ ಬರುತ್ತಿರುವ ಶಬ್ದ ಕರಿ ಕೇಳಿತು. ತಕ್ಷಣವೇ ಅದು ಎದ್ದು ಜೋರಾಗಿ ಭೂಸಲು ಆರಂಭಿಸಿತು. ಕರಿ ಭೂಸಿದ ಶಬ್ದ ಕೇಳಿ ರಾಮಯ್ಯ ಕೂಡ ಎಚ್ಚರಗೊಂಡನು. ಹೊರಗೆ ಬಂದು ನೋಡಿದಾಗ ಇಬ್ಬರು ಕಳ್ಳರು ಹೊಲದಿಂದ ಬೆಳೆ ಕದ್ದುಕೊಳ್ಳಲು ಬಂದಿರುವುದು ಕಂಡಿತು. ಕರಿ ಧೈರ್ಯದಿಂದ ಕಳ್ಳರ ಕಡೆಗೆ ಓಡಿ ಜೋರಾಗಿ ಭೂಸಿತು. ನಾಯಿಯ ಧೈರ್ಯ ನೋಡಿ ಕಳ್ಳರು ಭಯಪಟ್ಟು ಓಡಿ ಹೋದರು. ಇದರಿಂದ ರಾಮಯ್ಯನ ಬೆಳೆ ಉಳಿಯಿತು. ಆ ದಿನದಿಂದ ರಾಮಯ್ಯನಿಗೆ ತನ್ನ ನಾಯಿಯ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಹೆಚ್ಚಾಯಿತು. ಕರಿ, ನೀನು ನನ್ನ ನಾಯಿ ಮಾತ್ರ ಅಲ್ಲ, ನನ್ನ ನಿಜವಾದ ಸ್ನೇಹಿತ ಎಂದು ಅವನು ಹೇಳಿದನು. ಮುಂದಿನ ದಿನ ರಾಮಯ್ಯ ಕರಿಗೆ ವಿಶೇಷವಾಗಿ ರೊಟ್ಟಿ ಮತ್ತು ಹಾಲು ತಂದು ಕೊಟ್ಟನು. ಕರಿ ಸಂತೋಷದಿಂದ ತನ್ನ ಬಾಲವನ್ನು ಅಲೆಯುತ್ತಾ ರಾಮಯ್ಯನ ಸುತ್ತಲೂ ಓಡಾಡಿತು. ಹಳ್ಳಿಯ ಜನರು ಈ ದೃಶ್ಯ ನೋಡಿ ತುಂಬಾ ಸಂತೋಷಪಟ್ಟರು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ರಾಮಯ್ಯ ಮತ್ತು ಕರಿ ನಡುವೆ ಇರುವ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಹೊಲದಲ್ಲಿ ಕೆಲಸ ಮಾಡುವಾಗ, ಮನೆಗೆ ಹಿಂದಿರುಗುವಾಗ ಎಲ್ಲೆಡೆ ಕರಿ ರಾಮಯ್ಯನ ಜೊತೆಗೆ ಇರುತ್ತಿತ್ತು. ಹಳ್ಳಿಯ ಮಕ್ಕಳು ಕೂಡ ಕರಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ಹೊಲಕ್ಕೆ ಬಂದಾಗ ಕರಿಯೊಂದಿಗೆ ಆಟವಾಡುತ್ತಿದ್ದರು. ಆದರೆ ಕರಿ ಯಾವಾಗಲೂ ರಾಮಯ್ಯನನ್ನು ಕಾಪಾಡುವುದನ್ನೇ ತನ್ನ ಮುಖ್ಯ ಕೆಲಸ ಎಂದುಕೊಂಡಿತ್ತು. ಈ ರೀತಿ ಒಂದು ಸಣ್ಣ ಹಳ್ಳಿಯಲ್ಲಿ ರೈತ ಮತ್ತು ನಾಯಿ ನಡುವಿನ ನಂಬಿಕೆ, ಸ್ನೇಹ ಮತ್ತು ಪ್ರೀತಿಯ ಸಂಬಂಧ ಎಲ್ಲರಿಗೂ ಮಾದರಿಯಾಗಿತ್ತು. ನೀತಿ